ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಇವಾಗ 10:30 ಆಯಿತು. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಮೊನ್ನೆ ಅವತ್ತು ಸಂಡೇ ಮತ್ತು ಸ್ಯಾಟರ್ಡೇದು 2 ದಿವಸ ಸೇರಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ. ನಿನ್ನೆ ಮತ್ತು ಮೊನ್ನೆ ಯಾವುದು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಪ್ರಾಗ್ಯಕ್ಕೆ ಎಕ್ಸಾಮ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಕಲಿಸೋಕ್ಕಿತ್ತು. ಮತ್ತು ಇವತ್ತು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡುವ ಹೇಗೆ ಹೋಗ್ತದೆ ಅಂತ. ಇವಾಗ ಪಲ್ಯ ಕೂಡ ಮಾಡ್ಲಿಕ್ಕುಂಟು. ಬೆಳಿಗ್ಗೆ ನೀರು ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ಆವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ನೋಡ್ತಾ ಇದ್ದೀನಿ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಮತ್ತೆ ಚಾರ್ಜಿಗಿಟ್ಟು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಇವಾಗ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಲಿಕ್ಕುಂಟು. ನೀರು ದೋಸೆ ಮಾಡಿದರೆ ಫುಲ್ ಎಲ್ಲ ಗಲೀಜಾಗ್ಬಿಡುತ್ತೆ ಗ್ಯಾಸು. ಅದಕ್ಕೇ ಸ್ವಲ್ಪ ಸೋಪಲ್ಲಿ ಹಾಕಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಇದು ಸ್ಮೂತ್ ಆದಾಗೆ ಸ್ವಲ್ಪ ಬ್ರಷಿಂದ ಚೆನ್ನಾಗಿ ತಿಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಪಾತ್ರೆಗಳಿದೆ ತೊಳಿಲಿಕ್ಕೆ. ಇದನ್ನೆಲ್ಲ ತೊಳ್ಕೊಬೇಕು ನಾನು ಈಗ ಫಸ್ಟು ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳಿತೀನಿ. ಓಕೆ, ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಆಗ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಅದು ಸಿಂಕ್ ಎಲ್ಲ ಒಂಥರ ಚಿಕ್ಕದಿರೋದ್ರಿಂದ ಜಾಸ್ತಿ ಪಾತ್ರೆಗಳು ಇಡೋಕ್ಕಾಗಲ್ಲ. ಇಲ್ಲಿ ರೂಮನ್ನು ಚಿಕ್ಕದಿದೆ, ಅದಕ್ಕೋಸ್ಕರ ನಾನು ನಿಮಗೆ ಯಾವುದನ್ನು ಹೋಮ್ ಟೂರ್ ಮಾಡಿ ತೋರಿಸ್ತಿಲ್ಲ. ನೋಡೋಣ, ನೆಕ್ಸ್ಟು ಬೇರೆ ರೂಮ್ ಮಾಡಬೇಕು ಅಂತಿದ್ದೀವಿ. ಮಾಡಿದರೆ ಆವಾಗ ನಿಮಗೆ ಹೋಮ್ ಟೂರ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಮನೆ. ನಾವು ಸ್ಟಾರ್ಟಿಂಗ್ ತಗೊಳ್ಳುವಾಗ ಪೇಂಟಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ. ನಾವು ಪೇಂಟಿಂಗ್ ಮಾಡದಿರೋದ್ರಿಂದ ಗೋಡೆಗಳೆಲ್ಲ ತುಂಬ ಹಾಳಾಗಿದೆ. ಮತ್ತು ನಾವು ಹೋಗುದಲ್ವ, ಮತ್ತು ಇವಾಗ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ರೀಪೇಂಟಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನು ಏನು ಪೇಂಟಿಂಗ್ ಎಲ್ಲ ಇಲ್ಲದೆ ಇರೋದ್ರಿಂದ ನಾನು ಏನು ಡೆಕೋರೇಷನ್ ಸಹ ಮಾಡಿರಲಿಲ್ಲ. ನಮ್ಮ ಹೇಗಿತ್ತೋ ಅದೇ ರೀತಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಹೇಗೆ ಅನ್ಸೋದು ನಂಗೆ ಗೊತ್ತಿಲ್ಲ. ಐ ಹೋಪ್ ನೀವು ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೇಜಾರು ಏನಂದರೆ ವ್ಯೂಸ್ ಬರಲ್ಲ. ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ ವ್ಯೂಸ್ ಬರಲ್ಲ. ಏನೋ ನಾನು ಒಂದೊಂದ್ಸಲ ಅನ್ಲಕ್ಕಿ ಅನ್ನೋ ಫೀಲ್ ಬರುತ್ತೆ ನನಗೆ. 2 ವರ್ಷ ಆಗುತ್ತೆ ಈ ಏಪ್ರಿಲ್ ಬಂದರೆ. 2 ವರ್ಷದಿಂದ ನಾನು ಕಷ್ಟಪಡ್ತಾ ಇದ್ದೀನಿ, ಬಟ್ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ರೀಚ್ ಆಗಿದೆ ಸ್ವಲ್ಪ ಮಟ್ಟಿಗೆ, ಒಂದು 1/4% ಅಷ್ಟೇ. ಆದರೆ ತುಂಬ ಜಾಸ್ತಿ ಏನು ರೀಚ್ ಆಗಿಲ್ಲ ವ್ಯೂಸ್ ಚೆನ್ನಾಗಿ ಬಂದರೆ ತುಂಬ ಒಂದು ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಆದ್ರೂ ಐ ಹೋಪ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಎಡಿಟಿಂಗ್ ಎಲ್ಲ ಕಲ್ತಿದ್ದೀನಿ ನಾನು. ಇದನ್ನು ಆಗ್ಬೋದು. ನಾನು ವೇಟ್ ಮಾಡ್ತೀನಿ, ವಿಡಿಯೋ ಹಾಕ್ತಾ ಇರ್ತೀನಿ. ಒಂದಲ್ಲ ಒಂದು ದಿವಸ ವಿನ್ ಆಗೇ ಆಗ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ನೋಡೋಣ ಏನಾಗ್ತದೆ ಅಂತ. ಇವಾಗ ನಾನು ಬೇಗ ಪಾತ್ರೆ ಎಲ್ಲ ತೊಳಿತೀನಿ. ಮತ್ತು ನನಗೆ ಬೀಟ್ರೋಟ್ದು ಪಲ್ಯ ಮಾಡಲಿಕ್ಕೆ ಉಂಟು. ಮತ್ತು ನಾನು ನಿಮಗೆ ಸಿಗ್ತೀನಿ. ಇಲ್ಲಿ ನೋಡ್ಬೋದು ಬೀಟ್ರೋಟು ಪಲ್ಯ ಮಾಡ್ತಾ ಇದ್ದೀನಿ. ಸ್ವಲ್ಪ ರಸ ಥರ ಇರ್ತದೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮತ್ತು ಅನ್ನಕ್ಕೆ ಸಹ ಇಟ್ಟಿದ್ದೇನೆ. ನಾನು ನಿಮಗೆ ತೋರಿಸಲಿಲ್ಲ ಬೀಟ್ರೋಟು ಪಲ್ಯ ಮಾಡೋದು. ಅದು ಆಲ್ರೆಡಿ ತೋರಿಸಿದ್ದೀನಿ ನಾನು, ಮತ್ತೆ ಪದೇ ತೋರಿಸಲ್ಲ ಅಂತ ಹೇಳಿಬಿಟ್ಟು ತೋರಿಸಲಿಲ್ಲ. ಎಲ್ಲರಿಗೂ ಗೊತ್ತಿರೋದಲ್ವ ಬೀಟ್ರೋಟ್ ಪಲ್ಯ ಮಾಡೋದು, ಅದನ್ನ ತೋರಿಸಲಿಲ್ಲ.
ಇನ್ನು ಪ್ರಾಗ್ಯ ಬರ್ತಾಳೆ ಇವಾಗ, ನೋಡುವ. ಇದು ಸ್ವಲ್ಪ ಬೇಯಲಿಕ್ಕುಂಟು, ಬೇಯಲಿ. ಅನ್ನ ಸಹ ಆಗ್ತಾ ಉಂಟು. ಮತ್ತೆ ಬಟರ್ಫ್ಲೈ ದೀಪದೆಲ್ಲ ಈಗ ಬರ್ಸಿದ್ರು. ಹೇಗಾಯ್ತು ಎಕ್ಸಾಮ್ ಇವತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಎಲ್ಲ ಹೇಳಿದ್ಯಾ ರೈಮ್ಸ್ ಎಲ್ಲ? ನೀನು ತೆಗೆದ ಬಟ್ಟೆ ಎಲ್ಲ? ಜನ ಬೇಡವಾ? ಬೇಡ, ನಾನು ಒಬ್ಳೆ ದೊಡ್ಡೋಳಾಗಿದ್ದೀನಿ. ದೊಡ್ಡೋಳಾಗ್ಬಿಟ್ಟೆ? ಯಾವಾಗ ಯಾವಾಗ ದೊಡ್ಡೋಳಾಗಿದ್ದ? ಯಾವಾಗ ಅಂದ್ರೆ ಇವಾಗ್ಲೇ ದೊಡ್ಡೋಳಾಗಿದ್ದೆ. ನೋಡಿ, ಬಂದಿದ್ದೆ ಶುರು ಆಯ್ತು ಪ್ರಾಗಿ ಒಂದು ಮೇಕಪ್ ಅಂತ. ಇದೆಲ್ಲ ಹೋದಲ್ಲಿ ಇಲ್ಲಿ ಬಂದಲ್ಲೆಲ್ಲ ಒಂದೊಂದು ತಗೋಬರ್ತಾರೆ. ಏನ್ ಮೂಲೆಯಲ್ಲಿ ಇದೆಲ್ಲ ತಗೊಬಂದಾಳೆ ನೋಡಿ. ಇಲ್ಲಿ ಸಹ ಉಂಟು, ಎಲ್ಲ ಶುರು ಆಯ್ತು. ಈಗ ಬಂದ ತಕ್ಷಣ ಆಟ ಆಡುದು. ಫಸ್ಟ್ ಎಲ್ಲಿ ಹೇರ್ ಬ್ಯಾಂಡ್ ಇದೆ, ಕ್ಲಿಪ್ ಇದೆ, ಎಲ್ಲ ತಂದು ಇಲ್ಲಿ ಇಟ್ಟಿರ್ತಾಳೆ. ಕಸ ಮಾಡಿರ್ತಾಳೆ ಮನೆಯೆಲ್ಲ. ನೋಡಿ, ಬೀಟ್ರೋಟ್ ಪಲ್ಯ ಮತ್ತೆ ಸಾರು. ಎಣ್ಣೆ ಹಾಕಿಲ್ಲ ಅಂದ್ರೆ ಕೂದಲು ಹೆಂಗಾಗ್ತದೆ ಹೀಗೆ. ಇಲ್ಲ ನೋಡಿ, ಹಕ್ಕಿ ಗೂಡ್ ತರ ಆಗಿದೆ ಕೂದಲು ನೋಡಿ. ಇವಾಗ ಎಣ್ಣೆ ಹಾಕ್ಬೇಕು. ಇತ್ತುಕೊಂಡು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಎಣ್ಣೆ ಹಾಕ್ತೀನಿ ನೋಡಿ. ನಾನು ಒಂದೊಂದ್ ದಿವಸ ಬಿಟ್ಟು ತಲೆ ಸ್ನಾನ ಮಾಡಿಸ್ತೀನಿ. ಅವಳದು ಕರ್ಲಿಯರ್ ಆಗಿರೋದ್ರಿಂದ ಸ್ವಲ್ಪ, ನಂಗೆ ಕರ್ಲಿಯರ್ ಅಂದ್ರೆ ಇಷ್ಟನೇ, ಸ್ಟ್ರೈಟ್ ಇರ್ತಿಂತ. ಆದ್ರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಓಡಿಯೋದು, ಎಣ್ಣೆ ಹಾಕೊಳ್ಳೋದು, ಓಡಿಯೋದು, ಒಂದ್ ಕಡೆ ನಿಲ್ಲುದಿಲ್ಲ ನೋಡಿ. ಅವಳದ್ದೇ ಬಾಚಣಿಕೆ ಅಂತ. ಇದು ಮೇಕಪ್ ಸೆಟ್ಟರ್ ಬಂದಿದ್ದು ಬಾಚಣಿಕೆ. ಇದ್ರಲ್ಲೇ ಬಾಚ್ಬೇಕಂತ. ಇದ್ರಲ್ಲಿ ಎಂತದ ಕೂದಲು ಬರ್ತದಾನೆ ಇದು ಬಾಚ್ಲಿಕ್ಕೆ? ಇದು ನೋಡಿದ್ರೆ ಸಾಕು, ಇದ್ರಲ್ಲಿ ಬಾಚ್ಲಿಕ್ಕೆ ಆಗುದಿಲ್ಲ ಎಂತಿಲ್ಲ. ಇದನ್ನ ತಗೊಂಡ್ ಬಂದು ಕೊಟ್ಟಿದ್ದಾಳೆ. ಏನಾಗಿಲ್ಲ, ಏನಾಗಿಲ್ಲ. ಈ ಬಾಚಣಿಕೆಯಲ್ಲಿ ಬಾಚ್ಲಿಕ್ಕೆ ಆಗ್ತದ? ರೆಡಿ ಆಯ್ತು. ತೋರಿಸು ಜುಟ್ಟು. ಇಷ್ಟುದ್ದಾಗಿದೆ ಪ್ರಾಗ್ಯನ ಕೂದಲು. ಅದು ಕರ್ಲಿ ಏರ್ ಆಗಿರೋದ್ರಿಂದ ಗೊತ್ತಾಗಲ್ಲ ಉದ್ದ ಆಗಿದ್ದು. ಸ್ಟ್ರೈಟ್ ಏರ್ ಆಗಿದ್ರೆ ಸ್ವಲ್ಪ ಉದ್ದ ತೋರ್ತದೆ. ನಾಳೆ ಪ್ರಾಗ್ಯಗೆ ಕನ್ನಡ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅವಳಿಗೆ ಕಲಿಸ್ತಾ ಇದ್ದೇನೆ ನಾನು. ಕ ಕ ಕ ಇಲ್ಲಿದೆ. ಔಷಧ. ಅಂಗಿ. ಆಹಾ. ಕ ಕರು. ಕ ಕಮಲ. ಗ ಗಾಥ. ಏನ್ ತಿಂತಿದ್ಯಾ ಮಗನೇ? ಹೇಳ.
ನಿನ್ನ ಫೇವ್ರೆಟ್ ಜೋಳ? ಹೌದಾ? ಬೆಳಗ್ಗೆ ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನೇ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೀಟ್ರೋಟ್ ಮಾಡಿದ್ದೆ ಉಂಟು, ಅನ್ನ ಸ್ವಲ್ಪ ಪ್ರಾಗ್ಯಾಗುಂಟು. ಹಾಗಾಗಿ ಈಗ ದೋಸೆ ಮಾಡ್ತಾ ಇದ್ದೀನಿ, ನೀರು ದೋಸೆ. ಅದೇ ಸಾಕಾಗ್ತದೆ ಈಗ. ಇನ್ನು ಊಟ ಮಾಡಬೇಕು. 9 o'clock ಆಯಿತು. ಪ್ರಾಗ್ಯ TV ನೋಡ್ತಿದ್ದಾಳೆ. ಓಕೆ, ನಾಳೆನೂ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಏನಾದರೂ ನಿಮಗೆ ರೆಸಿಪಿನ ತೋರಿಸ್ತೀನಿ ನಾನು. ಇವತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡಿ ನಾಳೆನೇ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಕ್ಯಾರೆಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತೊಳೆದ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೈಮ್ ಆಯಿತು ನಾನು ಕ್ಯಾರೆಟ್ ದೋಸೆ ಮಾಡಿರಲಿಲ್ಲ. ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪ್ರಾಗ್ಯ ಬೇರೆ ರೈಸ್ ಪಾತ್ಗಳೆಲ್ಲ ಮಾಡಿದರೆ ತಿನ್ನಲ್ಲ ಅವಳು. ಹಾಗಾಗಿ ಈಗ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಅಕ್ಕಿ ನೆನೆಸಿಟ್ಟಿದ್ದೀನಿ. ಇವಾಗ ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಇದಕ್ಕೆ ಸ್ವೀಟ್ ಎಲ್ಲ ಏನು ಹಾಕಬೇಕು ಅಂತಿಲ್ಲ. ಅಂದರೆ ನಿಮ್ಮ ಮಕ್ಕಳು ಕ್ಯಾರೆಟ್ ಈ ಥರ ತಿಂತಾ ಇಲ್ಲ ಅಂದರೆ ಈ ಥರ ದೋಸೆಯಲ್ಲಿ ಗ್ರೈಂಡ್ ಮಾಡಿ ದೋಸೆ ಮಾಡಿ ಕೊಡ್ಬೋದು. ಆವಾಗ ಅವರು ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ. ನೀರು ದೋಸೆ ಹದದಲ್ಲಿ ನಾನು ಇದನ್ನು ತೆಳ್ಳಗೆ ಮಾಡ್ಕೊತೀನಿ. ಆಮೇಲೆ ಅದೇ ಟೈಪಲ್ಲಿ ದೋಸೆ ಮಾಡ್ತೀನಿ, ಚೆನ್ನಾಗಾಗುತ್ತೆ. ಈಗ ಫಸ್ಟು ರುಬ್ಕೊಳ್ತೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ. ಇದನ್ನು ನೀರು ದೋಸೆ ಹದಕ್ಕೆ ನಾನು ತೆಳ್ಳಗೆ ಮಾಡ್ಕೊಳ್ತೀನಿ. ಇವಾಗ ಬೇರೆ ಕೆಲಸ ಇದೆ, ಅದೆಲ್ಲ ಮಾಡ್ಕೊತೀನಿ. ದೋಸೆ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ಹೇಗಾಗ್ತದೆ ಅಂತ. ಮುಚ್ಚಿಟ್ಬಿಡ್ತೀನಿ, ಮತ್ತೆ ದೋಸೆ ಮಾಡುವಾಗ ನೆನೆಸುತ್ತೆ. ಫಸ್ಟು ಬಿಸಿ ನೀರು ಕುಟ್ಕೊಂಡಿರ್ತೀನಿ, 1 ಗ್ಲಾಸು. ನಾನು ಎತ್ಕೊಳ್ಳೆ ಅದೇನೆ ಫಸ್ಟು ಬಿಸಿನೀರು. ಒಂದ್ಸಲ ಗಡಿಬಿಡಿ ಆದರೆ ಸ್ವಲ್ಪ ಕೆಲಸ ಇದ್ರೆ ಮಾಡ್ಕೊಬಿಟ್ಟು ಆಮೇಲೆ ಸ್ವಲ್ಪ ಕುಡಿತೀನಿ. ಅಂತೂ ತಿಂಡಿ ತಿನ್ನೋದ್ರೊಳಗೆ ಮೊದಲೇ ಕುಡಿತೀನಿ ನಾನು ಬಿಸಿ ನೀರು. ಓಕೆ, ಪ್ರಾಗ್ಯ ಸ್ಕೂಲಿಗೆ ಹೋದ್ಲು. ಬೆಳಿಗ್ಗೆ ವಿಡಿಯೋ ಮಾಡೋದಂದ್ರೆ ಗಡಿಬಿಡಿ ಆಗುತ್ತೆ. ಅವಳನ್ನ ಇವಾಗ ಕಳಿಸ್ಬಿಟ್ಟು ಬಂದೆ. ಸ್ವಲ್ಪ ಕೂತ್ಕೊಂಡಿದ್ದೀನಿ. ಈಗ ನಾನು ತಿಂಡಿ ತಿನ್ನಬೇಕು. ನಿಮಗೆ ಕ್ಯಾರೆಟ್ ದೋಸೆ ಅವಳಿಗೆ ನಾನು ಮಾಡಿ ಕಳಿಸಿದ್ದೀನಿ, ನಿಮಗೂ ಮಾಡಿ ತೋರಿಸ್ತೀನಿ. ಏನು ಸಿಂಪಲ್ ಆಗಿ ಏನಿಲ್ಲ, ಕ್ಯಾರೆಟ್ ಹಾಕಿದ್ದೀನಿ ಅಷ್ಟೇ. ನೀರು ದೋಸೆ ಥರನೇ ತೆಳ್ಳಗೆ ಮಾಡ್ಕೊತೀನಿ ಅಷ್ಟೇ, ಮತ್ತೇನಿಲ್ಲ. ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಪೂಜೆ ಮಾಡಿ ಎಲ್ಲ ಆಯಿತು ನಂದು. ಇನ್ನು ತಿಂಡಿ ಒಂದು ತಿಂದರೆ ಆಯಿತು. ಮತ್ತೇನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕು. ಇವಾಗ ನಾನು ದೋಸೆ ಮಾಡ್ಕೊಳ್ತೀನಿ. ನೋಡೋಣ, ನಿಮಗೆ ತೋರಿಸ್ತೀನಿ ದೋಸೆ ಹೇಗಾಗುತ್ತೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಪ್ರಾಗ್ಯ ಫಸ್ಟ್ ಟೈಮ್ ಅಂದರೆ ಚಿಕ್ಕ ಮಗು ಇದ್ದಾಗ ತಿನ್ನಿಸ್ತಿದ್ದೆ, ಅವಳಿಗೆ ಗೊತ್ತಿರಲಿಲ್ಲ. ಇವಾಗ ತುಂಬ ಟೈಮ್ ಆಯ್ತು ನಾನು ಮಾಡಿರಲಿಲ್ಲ. ಅವಳು ತುಂಬ ಆಲೋಚನೆ ಮಾಡಿ ತಿಂತಾ ಇದ್ಲು, ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂದ್ಕೊಂಡು. ನಾನು ಹೆಲ್ತಿಗೆ ಒಳ್ಳೇದು ತಿನ್ನು ಹಾಗೆ ಹೀಗೆ ಅಂದ್ಕೊಂಡು ಒಂದು ದೋಸೆ ತಿನ್ನಿಸಿದ್ದೀನಿ. ಬಾಕ್ಸಿಗೆ ಸಹ ಅದೇ ಹಾಕ್ಕೊಡ್ತಿದ್ದೀನಿ. ತಿಂತಾಳ ಬೈತಾಳ ಮನೆಗೆ ಬಂದು, ನೋಡ್ಬೇಕಿನ್ನು. ಇದು ದೋಸೆ ಎಲ್ಲ ಹಾಕಿದ್ರೆ ಅವಳಿಗೆ ಇಷ್ಟ ಆಗೋದಿಲ್ಲ. ಅವಳಿಗೆ ಬಿಸಿ ಬಿಸಿ ದೋಸೆ ಇರಬೇಕು. ನೋಡಿ, ಕ್ಯಾರೆಟ್ ದೋಸೆ ರೆಡಿ ಆಯ್ತು. ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಹಾಗೇನು ತಿನ್ಬೋದು. ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ತುಂಬಾ ಹೆಲ್ದಿ ಆಗಿರೋ ಕ್ಯಾರೆಟ್ ದೋಸೆ. ನೀವು ಮಾಡಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಸ್ವಲ್ಪ ಅಕ್ಕಿ ಮತ್ತೆ ಕ್ಯಾರೆಟ್ ಹಾಕಿ ನುಣ್ಣಗೆ ರುಬ್ಕೊಂಡ್ರಾಯ್ತು. ನೀರು ದೋಸೆ ಅದಕ್ಕೆ ಮಾಡಿ ದೋಸೆ ಮಾಡ್ಬೋದು. ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ತೆಳುವಾಗಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಒಂದ್ ಕಡೆ ಟೀಗೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಒಂದು ದೋಸೆಗೆ ಹಾಕಿದ್ದೀನಿ. ಒಟ್ಟು 4 ದೋಸೆ ಮಾಡ್ಕೊಂಡಿದ್ದೀನಿ. ನನಗೆ
ಅದ್ರ ಜೊತೆನೆ ನಾನು ತಿಂದ್ಕೊಳ್ತೀನಿ. ಇವಾಗ ಚಟ್ನಿ ಬೇರೆ ಮಾಡೋಕ್ಕಾಗಲ್ಲ, ಒಬ್ಳಿಗೆ ಅಲ್ವಾ ಚಟ್ನಿ ಎಲ್ಲ ಮಾಡೋದು ಬೇಡ ಅಂದ್ಕೊಂಡು ಕ್ಯಾರೆಟ್ ಇದು ಬೀಟ್ರೂಟ್ ಇದು ಪಲ್ಯ ಉಂಟಲ್ಲ ಅದರಲ್ಲೇ ತಿಂತೀನಿ. ಇದು ನಮ್ಮ ಪಕ್ಕದ ಮನೆಯವರದ್ದು ಬೆಕ್ಕು. ಎಷ್ಟು ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಅಷ್ಟು ನಾನು ಬೆಕ್ಕು ಇದೆಲ್ಲ ಇಷ್ಟಪಡಲ್ಲ. ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿದೆ. ಓಕೆ, ಇವತ್ತು ಅಡುಗೆಗೆ ಇದು ಮಶ್ರೂಮು ಕಬಾಬ್ ಮಾಡೋಣ ಅಂತಿದ್ದೀನಿ. ಕಬಾಬ್ ಮಸಾಲನೇ ಹಾಕೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕಬಾಬ್ ಹೇಗೆ ಮಾಡ್ತೀವಿ ಎಣ್ಣೆಗೆ ಹಾಕೋದು, ಅಷ್ಟೇ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾವು ವೆಜ್ ಆಗಿರೋದ್ರಿಂದ ವೆಜ್ ಏನಾದರೂ ಮಾಡಬೇಕು, ಸಾಂಬಾರು ನೋಡುವ. ಇದಕ್ಕೆ 10 ರುಪೀಸು ಜಿಯೋ ಮಾರ್ಟಲ್ಲಿ ಕೆಲವೊಂದು ನಿಮಗೆ ಅನ್ಕೊಡೋ ಶಾಕ್ ಆಗಿಬಿಡುತ್ತೆ. ಕೆಲವೊಂದು ಕಮ್ಮಿ ಸಿಗುತ್ತೆ, ವೆಜಿಟೇಬಲ್ಸ್ ಆಗಿರ್ಬೋದು ಕೆಲವೊಂದು. ಇದಕ್ಕೆ 10 ರುಪೀಸು ಒಂದು ಪ್ಯಾಕಿಗೆ. ಇದೆಲ್ಲ ಉಲ್ಟಾ ತೋರಿಸ 10 ರುಪೀಸ್ ನೋಡಿ, ಟೋಟಲ್ 10 ರುಪೀಸ್. ನಾನೊಂದು ವಿಳ್ಯದೆಲೆ ಗಿಡ ನಟ್ಟಿದ್ದೆ ನೋಡಿ, ಅದಕ್ಕೊಂದು ಕೋಲೆಲ್ಲ ಕೊಟ್ಬಿಟ್ಟು ಇದು ಮಾಡಿದ್ದೆ. ಸ್ವಲ್ಪ ಚೆನ್ನಾಗಿ ಆಗಿದೆ. ನನಗೆ ಪೂಜೆಗೆ ವಿಳ್ಯದೆಲೆ ಬೇಕಾಗುತ್ತೆ, ಅದಕ್ಕೋಸ್ಕರ ಇದೆ. ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಈಗ ಇದಕ್ಕೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಮತ್ತೆ ನೀವು ಕೋಟಿಂಗಿಗೆ ಸ್ವಲ್ಪ ಎಗ್ ಅಥವಾ ಏನಾದರೂ ಕಾರ್ನ್ಫ್ಲೋರ್ ಇದ್ರೆ ಹಾಕೋಬಹುದು. ನಾವು ಎಗ್ ಎಲ್ಲ ಏನು ತಿನ್ನಲ್ಲ ಈಗ, ನಾನ್ ವೆಜ್, ಅದರಿಂದ ಅದೇನು ಹಾಕಲ್ಲ. ನಾನು ಬರೀ ಕಬಾಬ್ ಪೌಡರ್ ಮಾತ್ರ ಹಾಕ್ತೀನಿ, ಬೇರೆ ಏನು ಹಾಕಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಓಕೆ, ಇದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ಏನು ತೆಗಿಯಕ್ಕೆ ಹೋಗಲ್ಲ, ಸ್ವಲ್ಪ ಚೆನ್ನಾಗಿ ರುಬ್ಕೊಂಡ್ರೆ ಇದು ನುಣ್ಣಗೆ ಪೇಸ್ಟ್ ಆಗುತ್ತೆ. ಬಟ್ ಏನಂದರೆ ಯಾವುದನ್ನೇ ಆಗಲಿ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲೆಲ್ಲಿ ಧೂಳಲ್ಲೆಲ್ಲ ಇರುತ್ತಲ್ವ. ಮತ್ತು ನಾವು ಹೊರಗಡೆ ಕೂಡ ಇದನ್ನು ಒಣಗಿಸಿ ಇಟ್ಟಿರ್ತೀವಿ, ನೋಡ್ಬೋದು ನೋಡಿ. ಹಾಗಾಗಿ ಆದಷ್ಟು ತೊಳೆದು ಹಾಕ್ಕೊಳ್ಳೋದು ಒಳ್ಳೆಯದು. ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಮುಖಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಂಡಿದ್ದೀನಿ. ನೀವು ಕೋಕೋನಟ್ ಆಯಿಲ್ ಹಾಕ್ಬೇಕಂತಿಲ್ಲ, ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಆಯಿಲ್ ಇದ್ರೂ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 15 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕಾಗುತ್ತೆ ಅಪ್ಪರ್ ಡೈರೆಕ್ಷನಲ್ಲಿ. ಆವಾಗ ನಿಮ್ಮ ಫೇಸಲ್ಲಿ ನೆರಿಗೆಗಳು ಬೀಳಂಥದ್ದು ಕಮ್ಮಿ ಆಗ್ತದೆ. ಹಾಗಾಗಿ ಆಲ್ಮಂಡ್ ಆಯಿಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಕೋಕೋನಟ್ ಆಯಿಲ್ ಇದ್ದರೆ ಮಾಮೂಲಿ ನಿಮ್ಮ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ 15 ಮಿನಿಟ್ಸ್ ಚೆನ್ನಾಗಿ ಅಪ್ಪರ್ ಡೈರೆಕ್ಷನಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಸ್ಮೂತಾಗಿ. ಆವಾಗ ಒಂದು ವೀಕ್ಲಿಗೆ ಒಂದ್ಸಲ ಮಾಡಿಕೊಂಡ್ರೆ ನಿಮ್ಮ ಮುಖ ಸ್ವಲ್ಪ ನೆರಿಗೆಗಳು ಬೀಳದೆ ಕ್ಲಿಯರ್ ಆಗಿ ಚೆನ್ನಾಗಿರುತ್ತೆ. ಇವಾಗ ಶುಂಠಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇದನ್ನು ಸಹ ಹಾಕ್ತೀನಿ. ಓಕೆ, ಇದನ್ನ ಇವಾಗ ಪೇಸ್ಟ್ ನೋಡಿ. ಸ್ವಲ್ಪ ಇದು ಕಬಾಬ್ ಪೌಡರು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಕಿದ್ರೆ ಎಗ್ ಹಾಕ್ಕೊಳ್ಳಿ, ಕೋಟಿಂಗ್ ಚೆನ್ನಾಗಾಗುತ್ತೆ. ಇಲ್ಲ ಕಾರ್ನ್ಫ್ಲೋರ್ ಹಾಕ್ಬೋದು. ನನ್ನ ಹತ್ರ ಕಾರ್ನ್ಫ್ಲೋರ್ ಇಲ್ಲ, ಇದು ಕಡಲೆ ಹಿಟ್ಟು ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಯಾಕಂದರೆ ಇದು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಇದೆ. ಮುಖ ತೊಳೆಯುವಾಗ ನಂಗೆ ಗೊತ್ತಾಗ್ತದೆ ಒಂಥರ, ಇವಾಗೆಲ್ಲ ಅಷ್ಟು ಪ್ಯೂರ್ ಕಡಲೆ ಹಿಟ್ಟು ಸಿಗಲ್ಲ, ಅದರಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಇರ್ತದೆ, ಒಂದು ಸ್ವಲ್ಪ ತರ್ತರಿಯಾಗಿರ್ತದೆ ಇದು. ಹಾಗಾಗಿ ಕೋಟಿಂಗ್ಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ಯಾಕಂದರೆ ಮೊಟ್ಟೆ ನಾನು ಹಾಕಲ್ಲ, ತಿನ್ನಲ್ಲ, ಹಾಗಾಗಿ ಇದು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನವನ್ನು ಹಾಕುವ. ಮತ್ತೆ ನೋಡಿ, ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಬೇಕಾಗ್ತದೆ, ಗಟ್ಟಿ ಇದೆ. ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ,
ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತುಂಬ ತೆಳುವಾದರೆ ಕೋಟಿಂಗ್ ಅಷ್ಟು ಇದಾಗಲ್ಲ, ಅದಕ್ಕೆ ಇಷ್ಟು ಸಾಕು. ಇವಾಗ ಈ ಮಶ್ರೂಮನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೇನೆ ನಾನು. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬೇಕಾದರೆ ನೀವು ಬಿಡ್ಬೋದು, ಇಲ್ಲ ಅರ್ಜೆಂಟ್ ಇದ್ದರೆ ಮಾಡ್ಕೋಬೋದು, ಏನಷ್ಟು ಡಿಫ್ರೆನ್ಸ್ ಅನಿಸಲ್ಲ. ಟೈಮ್ ಇದ್ದರೆ ಇದಕ್ಕೆ ಚೆನ್ನಾಗಿ ಎಲ್ಲ ಹಚ್ಚಿಬಿಟ್ಟು ಒಂದು 5 ಮಿನಿಟ್ಸು ಹಾಗೆ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವೆಜ್ ಏನಾದರೂ ಸಾಂಬಾರಿದ್ದರೆ ಸೈಡ್ ಡಿಶ್ ಆಗಿ ಇದನ್ನು ನೀವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ನಾನು ಸ್ವಲ್ಪ ಒಂದು 5 ನಿಮಿಷ ಇಡ್ತೀನಿ. ಇಟ್ಟಾದ್ಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಆಯಿಲ್ ಹಾಕಿ ಸ್ವಲ್ಪ ಮಸಾಜ್ ಮಾಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟಿಂದ ಚೆನ್ನಾಗಿ ಮುಖವನ್ನು ತೊಳ್ಕೊಂಡಿದ್ದೀನಿ. ನೋಡಿ ಫೇಸ್ ಹೆಂಗೆ ಕಾಣ್ತಿದೆ ಅಂತ. ಸ್ವಲ್ಪ ಕ್ಲಿಯರ್ ಆಗಿ ನನಗೆ ಡಾರ್ಕ್ ಸರ್ಕಲ್ ಒಂದಿದೆ, ಅದು ಬಿಟ್ಟರೆ ಇಲ್ಲೆಲ್ಲ ಫೇಸ್ ಕ್ಲಿಯರ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ. ಆದಷ್ಟು ನೀವು ಕಡಲೆ ಹಿಟ್ಟು ಇಂಥವೆಲ್ಲ ಯೂಸ್ ಮಾಡಿ ಮುಖವನ್ನು ವಾಶ್ ಮಾಡಿ ಡೈಲಿ. ಮುಖನೂ ಚೆನ್ನಾಗಿರ್ತದೆ. ಕೆಮಿಕಲ್ ಎಷ್ಟಾದ್ರೂ ನಮ್ಮ ಏಜ್ ಆಗ್ತಾ ಅದು ಇವಾಗ ಫೇಸಸ್ ಚೆನ್ನಾಗಿ ಕಾಣ್ತದೆ. ನೀವು ಮಾಡಿ, ವೀಕ್ಲಿ ಒನ್ಸ್ ಮಾಡಿ. ಇದರಿಂದ ತುಂಬಾ ಎಫೆಕ್ಟ್ ಇದೆ. ಏನಂದರೆ ಸೈಡ್ ಎಫೆಕ್ಟ್ ಏನೂ ಇರಲ್ಲ, ಇದರಿಂದ ತುಂಬಾ ಚೆನ್ನಾಗಾಗ್ಬೋದು ಫೇಸು. ನೀವು ಟ್ರೈ ಮಾಡಿ. ಇವಾಗ ಕಬಾಬ್ ಮಾಡಬೇಕು. ಮಶ್ರೂಮ್ ಕಬಾಬ್ ರೆಡಿ ಆಯಿತು. ಸಿಂಪಲ್ ಆಗಿ ಮಾಡ್ಕೋಬೋದು, ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಮಶ್ರೂಮ್ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಅಷ್ಟು ಅಂದರೆ ರೋಸ್ಟ್ ಆಗಲ್ಲ, ಮೇಲೆ ಮಾತ್ರ ರೋಸ್ಟ್ ಆಗಿರುತ್ತೆ, ಒಳಗೆ ತುಂಬ ಸಾಫ್ಟ್ ಆಗಿರುತ್ತೆ. ನೋಡ್ಬೋದು, ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಫ್ರೈ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬ ಲಾಂಗ್ ಆಗೋಯ್ತು ವಿಡಿಯೋ. ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.